ಕುರಿಗಳನ್ನು ನೋಡಿದ್ದೀರಾ? ಕುರಿಗಳು ಯಾವಾಗಲೂ ಹಿಂಡಲ್ಲೇ ಹೋಗುತ್ತೆ. ಅದು ನೋಡೋಕ್ಕೆ ಒಂದು ಖುಷಿ, ಏನೋ ಒಂದು ನೋಡ್ತಾ ಇರೋಣ ಅನಿಸುತ್ತೆ. ಒಂದಕ್ಕೊಂದು ಹೊಂದ್ಕೊಂಡು ಹೋಗೋದು, ಗ್ರೂಪ್ ಸೋಲ್ ಅನಿಸುತ್ತೆ ನೋಡಿದ್ರೆ. ಎಲ್ಲ ಒಂದಕ್ಕೊಂದು ಗುಂಪಲ್ಲಿ ಹೋಗೋದು ನೋಡಿದ್ರೆ ಖುಷಿಯಾಗತ್ತೆ. ನಾನು ಎಷ್ಟೋ ಸತಿ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಈ ಕುರಿಗಳಲ್ಲಿ ನಾವು ಹೇಳ್ತೀವಿ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿನೂ ಹಳ್ಳಕ್ಕೆ ಬೀಳತ್ತೆ ಅಂತ. ಇದನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟಾಗಿ ಉಪಯೋಗಿಸ್ತೀವಿ. ಬಟ್ ಗಮನಿಸಿದಾಗ ಕುರಿಗಳು ಹೋಗ್ತಾ ಇರುತ್ತೆ. ಏನಾದ್ರೂ ಅಡಚಣೆ ಬಂದರೆ, ಕಷ್ಟ ಆದರೆ ಜಂಪ್ ಮಾಡೋಕ್ಕೆ ಆಗೆಲ್ಲ ಕೂಕ್ಕೊಳ್ಳುತ್ತೆ. ಈ ಕುರಿ ಮಧ್ಯ ಈ ಟಗರು ಅಂತ ಗಂಡು ಕುರಿ ಅಥವಾ ಗಂಡು ಮೇಕೆ, ಗೋಟ್, ಅದೇನು ಮಾಡುತ್ತೆ, ಫಸ್ಟು ಬಂದು ಹಾರಿ ತೋರಿಸುತ್ತೆ ಯಾವ ರೀತಿ ಹೋಗಬೇಕು ಅಂತ. ಮಿಕ್ಕಿದೆಲ್ಲ ಅದೇ ಥರ ಕಲ್ ಮೇಲೆ ಕಾಲಿಟ್ಕೊಂಡು ಅದು ಹೆಂಗೋಯ್ತೋ ಹಾಗೇ ಫಾಲೋ ಮಾಡುತ್ತೆ. ಇದು ನೋಡಿದ್ರೆ ಅದ್ಭುತ ಅನ್ಸುತ್ತೆ. ಹಾಗೇನೆ ಕತ್ತೆಗಳು ಒಂದು ಹಳ್ಳಕ್ಕೆ ಬಿದ್ದರೆ ಅದು ಇನ್ನೊಂದು ಹಳ್ಳಕ್ಕೆ ಯಾವತ್ತೂ ಬೀಳಲ್ಲ ಅಂತ. ಇನ್ನೊಂದು ಹಳ್ಳಕ್ಕೆ ಬೀಳ್ಬೋದು, ಕತ್ತೆಗಳು ಒಂದು ಹಳ್ಳಕ್ಕೆ ಬಿದ್ದರೆ ಅದೇ ಹಳ್ಳಕ್ಕೆ ಯಾವತ್ತೂ ಬೀಳಲ್ಲ, ಇನ್ನೊಂದು ಹಳ್ಳಕ್ಕೆ ಬೀಳ್ಬೋದು ಅಂತಾರೆ. ಆದರೆ ಮನುಷ್ಯ ಒಂದು ಹಳ್ಳಕ್ಕೆ ಬಿದ್ದರೆ ಅದೇ ಹಳ್ಳಕ್ಕೆ ಬೀಳ್ತಾ ಇರೋದು, ಮಾಡಿ ತಪ್ಪನ್ನೇ ಮಾಡ್ತಾ ಇರೋದು. ಯಾಕೆ ಹೀಗೆ? ಒಂದು, ನಮ್ಮ ಜೀವನದಲ್ಲಿ ನಾವು ತಿಳ್ಕೋಬೇಕಾಗಿರೋದು ಎರಡು. ಒಂದು, ನಮಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪಾರ್ಟೆಂಟಾ, ಸ್ಟ್ಯಾಂಡರ್ಡ್ ಆಫ್ ಲೈಫ್ ಇಂಪಾರ್ಟೆಂಟಾ ಅಂತ. ನಾವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪಾರ್ಟೆಂಟ್ ಆದರೆ ನಮಗೆ ಎಷ್ಟು ಪ್ರಾಪರ್ಟಿ ಇದೆ, ನಮ್ಮ ಕಾರ್ ಏನು, ನಮ್ಮ ಹಣ ಏನು, ಪ್ರಾಪರ್ಟಿ, ದುಡ್ಡು, ಕಾಸು, ಇದ್ರ ಬಗ್ಗೆ ನಮ್ದು ಹೋಗುತ್ತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ. ಅದಕ್ಕೆ ನಾವು ಆವಾಗ ಬೀಳ್ತಾ ಇರೋದು, ಬಿದ್ದ ಹಳ್ಳಕ್ಕೆ ಬೀಳ್ತಾ ಇರೋದು. ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂದರೆ ಕ್ವಾಲಿಟಿ ಆಫ್ ಲೈಫ್, ಡೆಪ್ತ್ ಆಫ್ ಲೈಫ್, ಹ್ಯೂಮನ್ ವ್ಯಾಲ್ಯೂಸ್, ಅ ಚಿಯರ್ಫುಲ್ನೆಸ್, ಅದರ ಕ್ವಾಲಿಟಿನೇ ಬೇರೆ. ಆ ಸ್ಟ್ಯಾಂಡರ್ಡ್ ಆಫ್ ಲೈಫ್ಗೆ ಬೇರೆನೇ ಥರ ನೋಡೋದಿರುತ್ತೆ. ಆವಾಗ ಜೀವನದಲ್ಲಿ ನಮಗೆ ಪರೀಕ್ಷೆಗಳನ್ನು ಕಟ್ಟಕ್ಕೆ, ಪರೀಕ್ಷೆ ಪಾಸ್ ಮಾಡಿಕೊಂಡು ಡಿಗ್ರಿ ಎಲ್ಲ ಸಂಪಾದಿಸೋಕ್ಕೆ ಓದಬೇಕು ನಾವು ಜೀವನದಲ್ಲಿ. ಆವಾಗ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಓದಿ, ಚೆನ್ನಾಗಿ ಪಾಸಾಗಿ, ಒಳ್ಳೆ ಮಾರ್ಕ್ಸ್ ಬಂದು, ಒಳ್ಳೆ ಕಡೆ ಕೆಲಸ ಸಿಕ್ಕಿ, ಹಣ ಜಾಸ್ತಿ ಸಂಪಾದಿಸಿದ್ರೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಅಂದರೆ ಅದಕ್ಕೆ ಓದಬೇಕು, ಆಮೇಲೆ ಪರೀಕ್ಷೆ ಕಟ್ಟಬೇಕು. ಆದರೆ ಸ್ಟ್ಯಾಂಡರ್ಡ್ ಆಫ್ ಲೈಫ್ಗೆ ಇದೇನು ಬೇಡ, ಇದಿರಲಿ, ಇದು ಹೊರಗಡೆ ಲೈಫ್ಗೆ. ಆದರೆ ಸ್ಟ್ಯಾಂಡರ್ಡ್ ಆಫ್ ಲೈಫ್ಗೆ ಬೇಕಾಗಿರೋದು ಜೀವನದಲ್ಲಿ ಪಾಠ ಮೊದಲಲ್ಲ, ಪರೀಕ್ಷೆ ಮೊದಲು. ಪ್ರತಿಯೊಂದು ಅನುಭವ, ಪ್ರತಿಯೊಂದು ಸಿಚುಯೇಷನ್ನಲ್ಲೂ ನಮಗೆ ಪರೀಕ್ಷೆ. ಆ ಪರೀಕ್ಷೆನಲ್ಲಿ ನಾವು ಕಲಿತಾ ಹೋಗ್ತೀವಿ. ಇಷ್ಟೇ ವ್ಯತ್ಯಾಸ. ಪರೀಕ್ಷೆ ಮೊದಲು ಬರುತ್ತೆ, ಪರೀಕ್ಷೆನಲ್ಲಿ ಪಾಠ ಕಲಿತೀವಿ ಜೀವನದ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಓದಬೇಕು, ಪಾಸ್ ಮಾಡಬೇಕು, ಪರೀಕ್ಷೆ ಆಮೇಲೆ, ರಿಸಲ್ಟ್ ಆಮೇಲೆ. ನಾವು ಹೀಗೆ ಗಮನಿಸ್ತಾ ಇದ್ರೆ ನಮಗೆ ಗೊತ್ತಾಗತ್ತೆ, ಜವಾಬ್ದಾರಿಯಿಂದ ಇರೋದನ್ನ ನಾವು ಯಾರು ಕೊಡಬೇಕಾಗಿಲ್ಲ. ಯಾವಾಗ ನಮಗೆ ಕ್ವಾಲಿಟಿ ಆಫ್ ಲೈಫ್ ಮುಖ್ಯನೋ ಜವಾಬ್ದಾರಿಯಿಂದ ನಾವು ಬದುಕ್ತೀವಿ. ಜವಾಬ್ದಾರಿಯಿಂದ ಅಂದರೆ ಆ ರಿಸೆಪ್ಟಿವಿಟಿ, ಆ ರೆಸ್ಪಾನ್ಸ್, ಆ ಕಮಿಟ್ಮೆಂಟ್, ಆ ಒಳಗಡೆಯಿಂದ, ಆ ಸೈಲೆನ್ಸಿಂದ ನಮಗೆ ಆ ಇನ್ಸ್ಟ್ರಕ್ಷನ್ ಬರುತ್ತೆ. ಜವಾಬ್ದಾರಿಯಿಂದ ಇರೋನು ಹೊರಗಡೆಯಿಂದ ಜವಾಬ್ದಾರಿ ತಗೊಳ್ಬೇಕು ಅಂತ ಕಾಯಲ್ಲ. ಆದರೆ ನಾವು ಬರೀ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗೇ ನಮ್ಮ ಗುರಿ ಆದರೆ ನಾವು ಜವಾಬ್ದಾರಿಗೋಸ್ಕರ ಮಾಡ್ತೀವಿ. ಜವಾಬ್ದಾರಿಗೋಸ್ಕರ ಮಾಡೋದಕ್ಕೂ ಜವಾಬ್ದಾರಿಯಿಂದ ಇರೋಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ರಿಸೆಪ್ಟಿವಿಟಿ, ರೆಸ್ಪಾನ್ಸ್, ಜವಾಬಾದರೆ ಇನ್ನೊಂದು ರಿಯಾಕ್ಷನ್ ಆಗುತ್ತೆ. ನಾವು ಬೇರೆಯವ್ರು ನೋಡಲಿ ಅಂತ, ಬೇರೆಯವ್ರಿಗೋಸ್ಕರ, ಅಪಿಯರೆನ್ಸ್ಗೆ, ನಮಗೇನಾದರೂ ಸಿಕ್ಕಲಿ ಅಂತ ನಿರೀಕ್ಷೆ, ಅಪೇಕ್ಷೆಗಳು ಎಲ್ಲ ಇರುತ್ತೆ. ಇದರದ ಆಟಿಟ್ಯೂಡೇ ಬೇರೆ ಇರುತ್ತೆ. ಆದರೆ ಜವಾಬ್ದಾರಿಯಿಂದ ಮಾಡಿದಾಗ ಫ್ರೀಡಮ್ ಇರುತ್ತೆ, ಖುಷಿ ಇರುತ್ತೆ, ಆನಂದ ಇರುತ್ತೆ. ಅದಕ್ಕೆ ನಾವು ಯಾವಾಗ ಕ್ವಾಲಿಟಿ ಆಫ್ ಲೈಫ್ ನೋಡ್ತೀವಿ, ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟಿ ನಮ್ಮ ಸ್ವರೂಪ ಆಗ್ಬಿಡುತ್ತೆ. ನಮ್ಗೆ ಅವಾಗ ಬರೀ ನನ್ನ ಕೆಲಸ ಅಂತಿರಲ್ಲ, ಆಟೋಮ್ಯಾಟಿಕ್ ಆಗಿ ಎಲ್ಲರ ಕೆಲಸದಲ್ಲೂ ಆ ಕಮಿಟ್ಮೆಂಟು, ಜವಾಬ್ದಾರಿ ಇರುತ್ತೆ. ಅದಕ್ಕೆ ಹೇಳೋದು, ದ ಗುರಿ ಏನಿದೆ ನಮಗೆ, ದ ಆಂಬಿಷನ್ ಕಮ್ಸ್ ವಿತ್ ಕಂಪ್ಯಾಷನ್. ಆಗ ಪ್ರತಿಯೊಂದು ಜವಾಬ್ದಾರಿಯಿಂದ ಇದ್ದಾಗ ನನ್ನ ಗುರಿ, ಅದಕ್ಕೆ ದಿಕ್ಕು, ಅದಕ್ಕೆ ದಾರಿ, ಅದಕ್ಕೆ ನಿರ್ಧಾರ, ಆಯ್ಕೆ ಎಲ್ಲವೂ ಕೂಡ ಬರೀ ನಂಗೊಬ್ಬಳಿಗೆ ಅಲ್ಲ, ಎಲ್ಲರಿಗೂ ಒಳ್ಳೇದಾಗ್ತಾ ಇರುತ್ತೆ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಎಲ್ಲರಿಗೂ ಒಳ್ಳೇದಾಗ್ತಾ ಇರುತ್ತೆ.
ಯಾವಾಗ ನಾವು ನಮ್ಮ ಜೀವನ ಕ್ವಾಲಿಟಿ ನಾನು ಇಂಪಾರ್ಟೆಂಟ್ ಅಲ್ಲ, ನಮಗೆ ಅಪಿಯರೆನ್ಸ್ ಇಂಪಾರ್ಟೆಂಟು, ನಾವು ಕಾಂಪಿಟೇಷನ್ನಲ್ಲಿ ಇದ್ದೀವಿ ಅಂತ ಇದ್ದಾಗ ನಾವು ಜವಾಬ್ದಾರಿ ನಮಗೆ ನಾವು ಜವಾಬ್ದಾರಿಯಿಂದ ಇರಲ್ಲ. ನಮ್ಮ ಕೆಲಸನೇ ನಾವು ಜವಾಬ್ದಾರಿಗೋಸ್ಕರ ಮಾಡ್ತಿರ್ತೀವಿ. ಅದರಿಂದ ಬೇರೆಯವ್ರ ಕೆಲಸ ನಾವು ಮಾಡೋದೇ ಇಲ್ಲ. ಇಟ್ ಈಸ್ ಟೋಟಲಿ ಯುವರ್ ಆಂಬಿಷನ್ ಈಸ್ ವಿತ್ ಗ್ರೀಡ್. ನಾವು ಹಾಳಾಗೋದಲ್ಲದೆ ಎಲ್ಲರನ್ನೂ ಹಾಳು ಮಾಡ್ತೀವಿ. ಇದು ಬಹಳ ಸೂಕ್ಷ್ಮ. ನಾವು ಜವಾಬ್ದಾರಿಯಿಂದ ಇದೀವೋ ಜವಾಬ್ದಾರಿಗೋಸ್ಕರ ಇದೀವೋ, ಇದರಲ್ಲಿ ಜ್ಞಾನ ಅಜ್ಞಾನದ ದಿಕ್ಕು ಗೊತ್ತಾಗ್ಬಿಡುತ್ತೆ. ಇದು ಜ್ಞಾನ, ಇದು ಅಜ್ಞಾನ ಅಂತ. ನಮ್ಮಲ್ಲಿ ಫ್ರೀಡಮ್ ಮತ್ತೆ ಬಾಂಡೇಜ್ ಇಷ್ಟರಲ್ಲೇನೆ ನಾವು ತಿಳ್ಕೊಂಡ್ಬಿಡ್ಬೋದು. ಇದನ್ನ ಪದೇ ಪದೇ ಹೇಳ್ತಾ ಇರ್ತೀನಿ, ಆದ್ರೂ ಬಹಳ ಆಳ ಇದೆ ಅನ್ನೋದು ಗೊತ್ತಾಗಬೇಕು. ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಇದನ್ನ. ಆವಾಗಲೇ ನಮಗೆ ಗೊತ್ತಾಗೋದು ಇದೇನು ಜವಾಬ್ದಾರಿಯಿಂದ ಅಂದ್ರೆ, ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು, ರಿಯಾಕ್ಷನ್ ಅಂದ್ರೆ ಏನು, ನಮ್ಮ ಲೈಫ್ನಲ್ಲಿ ಇದು ಗೊತ್ತಾಗ್ಬಿಡುತ್ತೆ. ಅದರಿಂದ ನಾವು ಜವಾಬ್ದಾರಿಯಿಂದ ಇದ್ದಾಗ ನಾವು ಆಗೋದು ಆಗದೆ ಇರೋದು ಅದರ ರಿಸಲ್ಟು ಎಲ್ಲ ನಾವು ಅದಕ್ಕೆ ಜವಾಬ್ದಾರಿಯಿಂದ ಇರ್ತೀವಿ. ಅಕಸ್ಮಾತ್ ನಡೀದೇ ಇದ್ರೂ ಕೂಡ ಅದಕ್ಕೆ ಜವಾಬ್ದಾರಿ ತಗೊಳ್ತೀವಿ. ಆದರೆ ನಾವು ಜವಾಬ್ದಾರಿಗೋಸ್ಕರ ಮಾಡಿದಾಗ ಬೇಗ ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ. ಒಂದು ಗುರಿ ಇಟ್ಕೊಂಡು ಆ ಗುರಿ ಅದು ತಲುಪದೇ ಇದ್ದಾಗ ನಾವೇನ್ ಹೇಳ್ತೀವಿ, ನಮ್ಗೆ ಸಮಯ ಇಲ್ಲ ಅಂತ. ಈ ತರ ಬೇಕಾದಷ್ಟು ಕಾರಣಗಳನ್ನ ಹೇಳಿ ತಪ್ಪಿಸ್ಕೊಳ್ತೀವಿ. ಆಗದೆ ಇರೋದಕ್ಕೆ ಬೇಕಾದಷ್ಟು ಕಾರಣ ಹುಡುಕ್ತೀವಿ. ಆಗಿದ್ದನ್ನೆಲ್ಲ ಸಲೀಸಾಗಿ ನಾನೇ ಮಾಡಿದೆ ಅಂತ ಹೇಳ್ತೀವಿ. ಇದನ್ನ ನಾವು ಗಮನಿಸ್ತಾ ಬರಬೇಕು ಇಂಟ್ರಾಸ್ಪೆಕ್ಷನ್ ನಲ್ಲಿ. ಆ ರೀತಿ ಮಾಡಿದಾಗ ನಮಗೆ ಏನ್ ಮುಖ್ಯ ಆಗಿರುತ್ತೆ, ನಮಗೆ ಒಂದು ಅಪಿಯರೆನ್ಸ್ ಮುಖ್ಯ ಆಗಿರುತ್ತೆ, ಎಲ್ಲರೂ ನೋಡೋದು ಮುಖ್ಯ ಆಗಿರುತ್ತೆ. ನಮಗೆ ಅದರಲ್ಲಿ ಏನೋ ಒಂದು ಲಾಭ ಇದ್ರೆ ಮಾತ್ರ ಮಾಡ್ತೀವಿ. ಹೀಗೇನೆ ನಾವು ಮಾಡುವಾಗ ಪಾಸಿಂಗ್ ದ ಬಕ್ ಅಂತ ಗುರಿನ ನಿಜವಾಗ್ಲೂ ಗುರಿ ತಲುಪದೇ ಇದ್ದಾಗ ಸಮಯ ಇಲ್ಲ ಅಂತ ಹೇಳೋದು 24 ಗಂಟೆ ಪರಮಾತ್ಮ ಎಲ್ಲರಿಗೂ ಕೊಟ್ಟಾಗ, ಯಾರಿಗೂ ಜಾಸ್ತಿ ಕೊಟ್ಟಿಲ್ಲ, ಕಮ್ಮಿ ಕೊಟ್ಟಿಲ್ಲ. ಒಬ್ರಿಗಾದಾಗ ಒಬ್ರಿಗಾಗದೇ ಇದ್ರೆ ಸಮಯ ಇಲ್ಲ ಅನ್ನೋದು ಕೂಡ ಸುಳ್ಳು. ಇದು ಸಮಸ್ಯೆ ಇಲ್ಲಿರೋದು ಏನು ಅಂದ್ರೆ, ನಮಗೆ ದಿಕ್ಕು ಸಿಕ್ಕಿಲ್ಲ ಆ ಕಡೆ ಹೋಗಕ್ಕೆ, ಅಥವಾ ನಾವು ಸರಿಯಾದ ದಿಕ್ಕಲ್ಲಿ ಹೋಗ್ತಾ ಇಲ್ಲ ಅಂತ ನಾವು ಒಪ್ಕೊಳ್ಳೋದಿಲ್ಲ ನಾವು. ಹೀಗೆ ನಾವು ಬರೀ ಅದೊಂದೇ ಜವಾಬ್ದಾರಿ ಬೇರೆಯವ್ರ ಮೇಲೆ ಹಾಕೋದು ಒಂದೇ ಅಲ್ಲ, ಅಪಿಯರೆನ್ಸ್ ಯಾವಾಗ ಮುಖ್ಯ ಆಗುತ್ತೆ ಆವಾಗ ನಮಗೆ ವಿಸಿಟಿಂಗ್ ಕಾರ್ಡಲ್ಲಿ ನಮ್ಮ ಹೆಸರು ಇರಬೇಕು, ಅಥವಾ ಜನ ನಮ್ಮನ್ನು ಗಮನಿಸಬೇಕು, ನಮಗೆ ಹಕ್ಕು ಸಿಗಬೇಕು, ಅಥವಾ ನಮಗೆ ಒಂದು ಪೊಸಿಷನ್ ಸಿಗಬೇಕು. ಅದಕ್ಕೋಸ್ಕರ ನನಗೆ ಈ ಕೆಲಸ ಅಂತ ಅಂದರೆ ಪ್ರತಿಯೊಂದು ಕೂಡ ನಾವು ಮಾಡೋದು ಎಲ್ಲರೂ ನೋಡಲಿ, ಎಲ್ಲರಿಗೂ ಕಾಣಿಸ್ಲಿ ಅನ್ನೋ ಉದ್ದೇಶವೇ ಇರುತ್ತೆ. ಅಪಿಯರೆನ್ಸ್ಗೆ ಹೆಚ್ಚು ಬೆಲೆ ಕೊಡಬೇಕು. ನಾನು ಮಕ್ಕಳಿಗೆ ಹೇಳ್ತಿರ್ತೀನಿ, ತಲೆ ನೀಟಾಗಿ ಬಾಚ್ಕೊಳ್ಳಿ, ಐರನ್ ಬಟ್ಟೆ ಹಾಕೊಳ್ಳಿ, ಶೂ ಪಾಲಿಶ್ ಇರಬೇಕು. ಇದೆಲ್ಲ ಸರಿ. ಇದೆಲ್ಲ ಲೈಫ್ನಲ್ಲಿ ಅಪಿಯರೆನ್ಸ್ ಕೊಟ್ಟಾಗ ಇದಕ್ಕೆ 10% ಇರಲ್ಲ. 100 ನಿನ್ನ ಮುಖ ಹೇಗಿದೆ, ನಗು ಮುಖ ಇದೆಯಾ, ಸೆನ್ಸ್ ಆಫ್ ಹ್ಯೂಮರ್ ಇದೆಯಾ, ನಿನ್ನಲ್ಲಿ ಆ ಚೇರ್ಫುಲ್ನೆಸ್ ಇದೆಯಾ, ಆ ಕ್ವಾಲಿಟಿ ನಿನ್ನಲ್ಲಿ ನಗು ಇದೆಯಾ, ಎಲ್ಲಿ ಫ್ರೆಂಡ್ಶಿಪ್ ಇದೆಯಾ, ಕಮಿಟ್ಮೆಂಟ್ ಇದೆಯಾ, ಇದು ಮುಖದಲ್ಲೇ ಕಾಣಿಸುತ್ತೆ. ಅಪಿಯರೆನ್ಸ್ ಅನ್ನೋದು ಇವೆಲ್ಲ ಬಹಳ ಮುಖ್ಯ. ನಾವೆಲ್ಲಾನು ಪರ್ಫೆಕ್ಟ್ ಆಗಿ ಎಲ್ಲರೂ ನೋಡೋಕೆ ಹೆಂಗ್ ಬೇಕೋ ಹಂಗೆ ಇದ್ಬಿಟ್ಟು ನಮ್ಮಲ್ಲಿ ಆ ಕ್ವಾಲಿಟಿನೇ ಇಲ್ಲದೆ ಇದ್ರೆ ರಿಪೆಲ್ ಆಗ್ತಾರೆ ಜನ. ಮುಖ ಸಿಂಡ್ರಿಸ್ಕೊಂಡಿದ್ರೆ, ಉದ್ದ ಮುಖ ಮಾಡ್ಕೊಂಡಿದ್ರೆ, ಇಸ್ತ್ರಿ ಬಟ್ಟೆ ಹಾಕೊಂಡೇನು ಪ್ರಯೋಜನ? ಅಪಿಯರೆನ್ಸ್ ನಲ್ಲಿ ಅದು ಮುಖ್ಯ. ಅದಕ್ಕೆ ಉಪನಿಷತ್ನಲ್ಲಿ ಒಂದು ವಾಕ್ಯ ಇದೆ, ವಿದ್ಯಂತೆ ಹೃದಯ ಗ್ರಂಥಿ ಅಂತ. ಇದು ಜವಾಬ್ದಾರಿಯಿಂದ ಮಾಡೋದು. ವಿದ್ಯೆ ಯಾವ ತರ ಇರಬೇಕು, ನಮ್ಮಲ್ಲಿ ಯಾವ ರೀತಿ ನಾವು ನಮ್ಮನ್ನ ವಿದ್ಯೆ ಕಲಿಬೇಕು ಅಂದ್ರೆ, ಹೃದಯದ ಗ್ರಂಥಿ ಮಿಡಿಬೇಕು. ವಿದ್ಯಂತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ನಿಮ್ ಮುಖ ನೋಡಿದ ತಕ್ಷಣ ಯಾರಿಗೂ ಸಂಶಯ ಇರಬಾರ್ದು, ಕ್ಲಾರಿಟಿ ಇರಬೇಕು, ನೀವೇನು ಅಂತ ಗೊತ್ತಾಗಬೇಕು. ಅದು ಅಪಿಯರೆನ್ಸ್, ಹೊರಗಡೆ ಕಾಣೋದು. ಛಿದ್ಯಂತೆ ಸರ್ವ ಸಂಶಯ ಕ್ಷೀಣಂತೆ ಸರ್ವಕರ್ಮಾಣಿ ಅಂತ. ಈ ತರ ಇದ್ದಾಗ ಕರ್ಮಗಳೆಲ್ಲ ಬಿಡುಗಡೆ ಆಗೋಗುತ್ತೆ. ಅಪಿಯರೆನ್ಸು ಮುಖ್ಯ, ಆದ್ರೆ ಅದಕ್ಕೆ ಬರೀ ಕಾಣಿಸೋದು, ಹೊರಗಡೆಯಿಂದ ಮಾಡ್ಕೊಳ್ಳೋದು 10% ಇದ್ರೆ 90% ಹೊರಗಡೆ ಅಪಿಯರೆನ್ಸು ಒಳಗಿಂದ ಬರುತ್ತೆ. ಹೇಗೆ ಅದಕ್ಕೆ ಬೇರ್ ಸಮೇತ ಇದನ್ನ ಎಷ್ಟು ಸತಿ ನಾನು ರಿಪೀಟ್ ಮಾಡಿದ್ದೀನಿ ನನ್ನ ಲೈಫ್ನಲ್ಲಿ ಅಂದ್ರೆ ಲೆಕ್ಕನೇ ಇಲ್ಲ. ಆದ್ರೂ ಕೂಡ ನಾನು ಇದನ್ನ ಪದೇ ಪದೇ ನಾನು ಹೇಳಿದ್ದನ್ನು ನಾನೇ ಕೇಳ್ತೀನಿ. ಯಾಕೆಂದ್ರೆ ಈ ನಾಲೆಡ್ಜ್ಗೆ ಬಾಟಮೇ ಇಲ್ಲ. ಪ್ರತಿ ಸತಿನೂ ರಿಪೀಟೆಡ್ ಆಗಿ ಕೇಳಿದಾಗ, ಒಂದೊಂದು ಸತಿ ಕೇಳಿದಾಗ್ಲೂ ಸತ್ಯ ಒಂದೊಂದು ಭಂಗಿಯನ್ನ ನಮಗೆ ದರ್ಶನ ಮಾಡಿಸುತ್ತೆ. ಅದರಿಂದ ದೂರ ನಿಂತ್ಕೊಂಡು ನಾವು ನೋಡಿದಾಗ 3rd ಪರ್ಸನ್ ಆಗಿ ಕೇಳ್ತೀನಿ, ಆಮೇಲೆ 4th ಪರ್ಸನ್ ಆಗಿ ಕೇಳ್ತೀನಿ, ತಲೆ ಖಾಲಿ ಮಾಡ್ಕೊಂಡು ಪುನಃ ನಾನು ಹೇಳಿದ್ದನ್ನೇ ಕೇಳ್ತೀನಿ. ಅದರಿಂದ ಬೇರಲ್ಲಿ ನಾವು ಯಾವಾಗ ಆ ರಸ ಇರುತ್ತೆ, ಆ ಹೂನಲ್ಲಿ ಅದು ಗಮ್ ಅಂತ ಕಾಣಿಸುತ್ತೆ. ಬೇರು ಚೆನ್ನಾಗಿದ್ರೆ ಒಳ್ಳೆ ಹಣ್ಣು ಬರುತ್ತೆ. ಅದರಿಂದ ಅಪಿಯರೆನ್ಸು, ಹಣ್ಣು ಹೂವುಗಳೆಲ್ಲ, ಫೋಲಿಯೇಜ್, ಗ್ರೀನರಿ ಎಲ್ಲ ಹೊರಗಡೆ ಕಾಣಿಸೋದು ಆ ಬೇರಲ್ಲಿ, ಆ ಸಾರದಲ್ಲಿ ಆ ಆನಂದ ಇದ್ದಾಗ.
ಅದರಿಂದ ಬದಲಾಯಿಸೋ ಅಪಿಯರೆನ್ಸ್ ಅಂದಾಗ ಅಪಿಯರೆನ್ಸ್ ಹ್ಯಾಸ್ ಟು ಕಮ್ ಫ್ರಮ್ ಡೀಪ್ ವಿದಿನ್ ಅಂತ ಗೊತ್ತಾಗಬೇಕು. ಹಾಗೇನೇನೆ ಜೀವನದಲ್ಲಿ ಯಾವಾಗ ಜವಾಬ್ದಾರಿಯಿಂದ ನಾವು ಇರಲ್ಲ, ಜವಾಬ್ದಾರಿಗೋಸ್ಕರ ಇರ್ತೀವಿ, ಆಗೆಲ್ಲವೂ ಪ್ರಯತ್ನವೇ ನಮ್ದೆಲ್ಲ. ಪ್ರಯತ್ನ ಪಟ್ಟೆ ಆಗಲಿಲ್ಲ, ಸಮಯ ಇಲ್ಲ ಆಗಲಿಲ್ಲ, ಆ ಪ್ರಯತ್ನ. ನಾನು ಯಾವಾಗ ಬಹಳ ಹಿಂದೆ ಈ ಎಕ್ಸಾಂಪಲ್ನ 1000 ಸತಿ ಬಳಸಿದ್ದೀನಿ, 1000 ಜನಕ್ಕೆ ಈ ಎಕ್ಸಾಂಪಲ್ ಇಷ್ಟ ಆಗಿದೆ. ನಾನು ಹೇಳ್ತಿದ್ದೆ, ಜೀವನ ಅನ್ನೋದು ಸ್ಟ್ಯಾಂಡ್ ಹಾಕೊಂಡು ಸೈಕಲ್ ಹೊಡೆಯೋದಲ್ಲ, ಅದು ಹೋದಂಗೆ ಕಾಣುತ್ತೆ, ಎಲ್ಲೂ ಕರ್ಕೊಂಡು ಹೋಗಲ್ಲ, ಮೈ ಬೆವರುತ್ತೆ, ಸುಸ್ತಾಗತ್ತೆ, ಇರೋ ಜಾಗದಲ್ಲೇ ಇರ್ತೀವಿ ಅಂತ. ಈ ಉದಾಹರಣೆ ತುಂಬಾ ನನ್ನ ಜೀವನದಲ್ಲಿ ಇದು ಕೆಲಸ ಮಾಡಿದೆ. ಕೆಲಸ ಮಾಡಬೇಕು, ನಮ್ಮಲ್ಲಿ ಏನೋ ಒಂದು ಪರಿವರ್ತನೆ ತರಬೇಕು. ನಂಗೆ ಇವಾಗೆಲ್ಲ ಅನ್ನಿಸ್ತಾ ಇದೆ, ಅದ್ರ ಬದಲು ರಾಕಿಂಗ್ ಚೇರ್, ಲೈಫ್ ಒಂದು ರಾಕಿಂಗ್ ಚೇರ್ ಅಲ್ಲ. ರಾಕಿಂಗ್ ಚೇರ್ನಲ್ಲಿ ಏನು ಮಾಡಬಹುದು? ವರಿ ಮಾಡ್ಕೊಂಡು ಕೂತಿರಬಹುದು, ಅಥವಾ ನಿದ್ದೆ ಮಾಡಬಹುದು, ಕನಸು ನೋಡಬಹುದು. ರಾಕಿಂಗ್ ಚೇರ್ ಮೇಲೆ ಕೂತ್ಕೊಂಡು ಸರಿಯಾಗಿ ಕಾಫಿ ಕೂಡ ಕುಡಿಯೋಕ್ಕಾಗಲ್ಲ, ಮೈ ಮೇಲೆಲ್ಲ ಚೆಲ್ಲುತ್ತೆ. ಎದ್ದು ಬಂದೆ, ರಾಕಿಂಗ್ ಚೇರಿಂದ ಎದ್ದು ಬಂದ್ರೇನೆ ಕಾಫಿ ಎಂಜಾಯ್ ಮಾಡೋಕ್ಕಾಗೋದು, ಕಾಫಿ ಕುಡಿಯೋಕ್ಕೂ ಆಗಲ್ಲ. ಲೈಫ್ನ ರಾಕಿಂಗ್ ಚೇರ್ ಮಾಡಿಕೊಂಡ್ರೆ ಎಲ್ಲೂ ನಾವು ತಲುಪಲ್ಲ. ಈ ವರಿ ಅನ್ನೋದು ನಾಳೆನ ಕಿತ್ಕೊಂಡು ಹೋಗಲ್ಲ. ಆ ವರಿ ಅನ್ನೋದು ಇದೆಯಲ್ಲ, ಕೂತ್ಕೊಂಡು ವರಿ ಮಾಡೋದು, ಅದು ಇವತ್ತಿನ ಈಗಿನ ಸಂತೋಷನ ಕಿತ್ಕೊಂಡು ಹೊಟ್ಟೋಗುತ್ತೆ. ವರಿ ಮಾಡ್ತಾ ನಾವು ನೋಡೋಣ, ವರಿ ಯಾಕೆ ಮಾಡ್ತೀವಿ? ನಮ್ಮ 40% ವರಿ ಆಗೋಗಿರೋದ್ರ ಬಗ್ಗೆ, ಇನ್ನು 30% ವರಿ ಇನ್ನು ಆಗೋದ್ರ ಬಗ್ಗೆ, ಇನ್ನು 10-20% ವರಿ ಏನಿದೆ ಅದು ಬದಲಾಗದೆ ಇರೋದ್ರ ಬಗ್ಗೆ, ಕೆಲವು ಕಾಣದೇ ಇರೋ ಕಾಯಿಲೆ ಬಗ್ಗೆ, ಇನ್ ಮಿಕ್ಕಿದು ಸಣ್ಣ ಪುಟ್ಟ 1-2% ಮಿಸಲೇನಿಯಸ್. ಅಂದ್ಮೇಲೆ ಜೀವನ ಎಲ್ಲ ವರಿ ಆದ್ರೆ ಏನ್ ಪ್ರಯೋಜನ? ಜೀವನನ ವರಿ ಮಾಡ್ಕೊಂಡಾಗ್ಲೇನೆ ನಾವು ಜೀವನಕ್ಕೆ ಕ್ವಾಲಿಟಿ ಕೊಡಕ್ಕಾಗಲ್ಲ. ಆ ಜೀವನದಲ್ಲಿ ಕ್ವಾಲಿಟಿ ಬರಬೇಕು. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಿಂತ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂದ್ರೆ ಕ್ವಾಲಿಟಿ ಬರಬೇಕಾದ್ರೆ ಜವಾಬ್ದಾರಿಯಿಂದಲೇ ನಾವು ಇರಬೇಕಾಗತ್ತೆ. ಜವಾಬ್ದಾರಿಯಿಂದ ನೋಡಿ, ಇವಾಗ ಕ್ವಾಲಿಟಿ ಆಫ್ ಲೈಫ್ಗೆ ಒಂದೇ ಒಂದು ಪರ್ಫೆಕ್ಟ್ ಸಮಯ, ಬೆಸ್ಟ್ ಟೈಮ್. ಕ್ವಾಲಿಟಿ ಆಫ್ ಲೈಫ್ಗೆ, ಸ್ಟ್ಯಾಂಡರ್ಡ್ ಆಫ್ ಲೈಫ್ಗೆ ಬೆಸ್ಟ್ ಟೈಮ್ ಬಿಟ್ವೀನ್ ಎಸ್ಟರ್ಡೇ ಅಂಡ್ ಟುಮಾರೋ. ಅಂದ್ರೆ ಏನು? ಇವತ್ತು ಸ್ಟ್ಯಾಂಡರ್ಡ್ ಆಫ್ ಲೈಫ್ನ ಇಂಪ್ರೂವ್ ಮಾಡ್ಕೋಬಹುದು ನಾವು. ಆದ್ರೆ ನಮಗೆ ಒಂದು ಅವಶ್ಯಕತೆ, ಬದಲಾಗುವ ಅವಶ್ಯಕತೆ ಬಂದ್ರೆ ಉತ್ತಮವಾದದ್ದಕ್ಕೆ ಬದಲಾಗೋಣ ಅನ್ನೋದಿರ್ಬೇಕು. ನಮ್ಮ ಜೀವನದಲ್ಲಿ ಬದಲಾಗಲೇಬೇಕಾದ್ರೆ ಉತ್ತಮವಾದಕ್ಕೆ ಬದಲಾಗೋಣ. ನಮ್ಮ ಕೈನಲ್ಲಿದೆ ಆಯ್ಕೆ ಮಾಡೋದು. ರೂಪ ಮಾಡ್ಕೋಬಹುದು ಜೀವನನ, ರೂಪ ಕೊಡ್ಬೋದು ಜೀವನಕ್ಕೆ. ಎರಡೂ ನಮ್ಮ ಕೈನಲ್ಲೇ ಇದೆ ಅನ್ನೋದು ನಮಗೆ ದೃಢವಾಗಿ ಗೊತ್ತಾಗಬೇಕು. ನಾವು ಕನಸು ನೋಡ್ತಾ ಇದ್ರೆ, ಮಲಗಿದ್ರೆ ಅದು ಕನಸು ಕಂಟಿನ್ಯೂ ಮಾಡಬಹುದೇ ಹೊರತು ಏಳ್ಬೇಕಲ್ಲ ಅದು ನನಸಾಗೋದಕ್ಕೆ. ನಾವು ಏಳ್ಬೇಕಾದ್ರೆ ನಮಗೆ ಗೊತ್ತಿರಬೇಕು, ಪ್ರತಿಯೊಂದು ಸರ್ಕಮ್ಸ್ಟೆನ್ಸಸ್ ಯಾರು ಎದ್ದಿರ್ತಾನೋ ಆ ಸರ್ಕಮ್ಸ್ಟೆನ್ಸಸ್ನ ನಾವು ನಮ್ಮ ಜೀವನಕ್ಕೆ ಒಂದು ರೂಪ ಕೊಡುತ್ತೆ. ಯಾವಾಗ ಆ ಸರ್ಕಮ್ಸ್ಟೆನ್ಸಸ್ನ ಪ್ರಾಬ್ಲಮ್ ಅನ್ಕೋತೀವಿ, ಲೈಫ್ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಯಾವಾಗ ಆ ಸರ್ಕಮ್ಸ್ಟೆನ್ಸಸ್ನ ಸಿಚುಯೇಷನ್ನ ನಾವು ಅಪರ್ಚುನಿಟಿ ಅನ್ಕೊಳ್ತೀವಿ, ಆಗ ನಮ್ಮ ಲೈಫ್ ಹೈವೇನಲ್ಲಿ ಹೋದಂಗೆ, ಏನು ಅಡ್ಡ ಬರೋದಿಲ್ಲ ನಮಗೆ. ಆ ರೀತಿ ನಾವು ಹೋಗ್ಬೋದು. ನಾನು ಯಾವತ್ತೂ ಹೇಳ್ತಿರ್ತೀನಿ, ಅಕಸ್ಮಾತ್ ವಿದ್ಯೆ ಅಂದ್ರೆ ಜೀವನನ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಇಂಪ್ರೂವ್ ಮಾಡ್ಕೊಳ್ಳೋದೇ ವಿದ್ಯೆ, ಬೇರೆ ವಿದ್ಯೆ ಇಲ್ಲ. ಅಕಸ್ಮಾತ್ ನಿಮ್ಗೆ ಡಿಗ್ರಿ ಬಂದಿಲ್ಲ, 2-3 ಡಿಗ್ರಿ ಕಟ್ಕೊಂಡು ಏನ್ ಮಾಡಬೇಕು? ವಿದ್ಯೆನೇ ಇಲ್ಲದೆ ಇದ್ರೆ, ಆ ಕ್ವಾಲಿಟಿನೇ ಇಲ್ಲದೆ ಇದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡ್ಕೊಂಡು ಏನ್ ಮಾಡಬೇಕು? 4 ಕಾರ್ ಇದ್ರೆ ಪ್ರಯೋಜನ ಇಲ್ಲ. ಲೈಫ್ಗೆ ಆ ಹ್ಯೂಮನ್ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಇದ್ರೆ, ಅದಕ್ಕೋಸ್ಕರ ನಾನು ಯಾವತ್ತೂ ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತೀನಿ, ನಿಮಗೆ ಅಕಸ್ಮಾತ್ ಡಿಗ್ರಿ ಇಲ್ಲ, ನಾನು ಓದಿಲ್ಲ ಅಂದ್ರೂ ಕೂಡ ಇಟ್ ಇಸ್ ನಾಟ್ ಎ ಡಿಸ್ಗ್ರೇಸ್. ಈ ವಿದ್ಯೆ ಇದ್ದಾಗ, ಈ ವಿದ್ಯೆ ಇಲ್ಲದೆ ಇದ್ರೆ ಡಿಗ್ನಿಟಿನೇ ಇಲ್ಲ. ವ್ಯಾಲ್ಯೂ ಕೊಡುವಂತಹ ವಿದ್ಯೆನೇ ಡಿಗ್ನಿಟಿ ಕೊಡೋ ವಿದ್ಯೆ, ಡಿಸ್ಗ್ರೇಸ್ ಅಲ್ಲ ಅದು. ಡಿಗ್ರಿ ಇಲ್ಲದೆ ಇದ್ರೆ ಡಿಸ್ಗ್ರೇಸ್ ಅಲ್ಲ, ಈ ವಿದ್ಯೆ ಇಲ್ಲದೆ ಇದ್ರೆ ಡಿಸ್ಗ್ರೇಸ್ ಅಂತಾರೆ. ಅದರಿಂದ ನಾವು ಬೇರೆಯವ್ರು ನಮ್ಮನ್ನ ನೋಡಬಹುದು, ಏನೇನಾದ್ರೂ ಹೇಳ್ಬೋದು, ನಮ್ಗೆ ಒಳ್ಳೇದನ್ನೇ ಹೇಳ್ಬೋದು, ನಾವಿರೋಕ್ಕಿಂತ ಹೆಚ್ಚಿಂದೇ ಅವರು ತಿಳ್ಕೊಂಡಿರ್ಬಹುದು. ಯಾವಾಗ ನಾವು ಕ್ವಾಲಿಟಿ ಆಫ್ ಲೈಫ್ಗೆ, ಆ ಸ್ಟ್ಯಾಂಡರ್ಡ್ ಆಫ್ ಲೈಫ್ಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಆಗ ನಾವೇನು ಅಂತ ನಮಗೆ ಗೊತ್ತಿರುತ್ತೆ. ಯಾರಾದ್ರೂ ನಮ್ಗಿಂತ ಹೆಚ್ಚಾಗಿ ನಮ್ಮನ್ನ ತಿಳ್ಕೊಂಡು ಹೊಗಳಿದ್ರೆ ನಾವು ಅದನ್ನ ಆರೋಪ ಮಾಡ್ಕೊಳ್ಳಲ್ಲ. ನಮಗೆ ಗೊತ್ತಿದೆ ಅವ್ರ ಗ್ರೇಟ್ನೆಸ್, ಅವ್ರು ನಮ್ಮನ್ನು ಹೊಗಳ್ತಾ ಇದ್ದಾರೆ, ನನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ, ನಾನು ಇಷ್ಟೇ ಅಂತ ನಾವು ಅದನ್ನು ತಗೊಳ್ಳೋದಿಲ್ಲ. ನಮ್ಗೆ ಅಪ್ರಿಸಿಯೇಷನ್ ಬೇಕಾಗೋದಿಲ್ಲ. ಅಕಸ್ಮಾತ್ ಅಪ್ರಿಷಿಯೇಟ್ ಮಾಡಿದ್ರೂ ಕೂಡ ಅವ್ರ ಗ್ರೇಟ್ನೆಸ್ ಅಂತೀವಿ ಹೊರತು ನಮ್ಮ ಯೋಗ್ಯತೆ ನಮಗೆ ಗೊತ್ತೇ ಇರುತ್ತೆ ಯಾವಾಗ್ಲೂ ಕೂಡ. ಅಕಸ್ಮಾತ್ ಗುರಿನ ತಲುಪದೇ ಇದ್ರೆ ನನ್ನ ದೃಷ್ಟಿಕೋನನೇ ಸರಿಗಿರ್ಲಿಲ್ಲ, ಅದಕ್ಕೆ ತಲುಪಲಿಲ್ಲ ಅಂತ ಹೇಳೋಷ್ಟು ಸೌಜನ್ಯ ಇರುತ್ತೆ. ನಾವು ಯಾವತ್ತೂ ಕೂಡ ಎಕ್ಸಲೆನ್ಸ್ಗೆ, ಬೆಳವಣಿಗೆಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಜನಗಳನ್ನ, ನಾವು ಪರ್ಫೆಕ್ಷನ್ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಹೀಗೆ ನಮ್ಮಲ್ಲೇ ನೋಡುವ ವ್ಯತ್ಯಾಸ ಬದಲಾವಣೆ ಆಗುತ್ತೆ. ಇವತ್ತಿಂದ ಪ್ರಾರಂಭ ಮಾಡಿ, ಜವಾಬ್ದಾರಿಯಿಂದ
ಜವಾಬ್ದಾರಿಗೋಸ್ಕರ ಇದರಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಜವಾಬ್ದಾರಿಯಿಂದ ಇದ್ದಾಗ ನಾವು ಕಮಿಟ್ಮೆಂಟ್ನ ತಗೊಳ್ಬೇಕಾಗಿಲ್ಲ, ಜವಾಬ್ದಾರಿನ ತಗೋಬೇಕಾಗಿಲ್ಲ, ಎಲ್ಲವೂ ನಮ್ಮಿಂದ ಸಹಜವಾಗಿ ಅದು ನಡೆಯುತ್ತೆ. ಆ ಕಂಪ್ಯಾಷನ್ ಅನ್ನೋದು ನಮ್ಮ ಕೆಲಸದಲ್ಲೇ ಇರುತ್ತೆ. ಸಹಾನುಭೂತಿ, ಪ್ರೀತಿ, ದಯೆ ಇದೆಲ್ಲ ಕಲ್ಟಿವೇಟ್ ಮಾಡ್ಕೊಳ್ಳೋದು ಹೊರಗಡೆಯಿಂದ ಅಲ್ಲ, ಅದು ಸಹಜವಾಗಿ ಬರಬೇಕಾದ್ರೆ ನಾವು ಇರಬೇಕು. ಜವಾಬ್ದಾರಿಯಿಂದ ನಾವು ಇದ್ದಾಗ ಹೊರಗಡೆ ಆಟೋಮ್ಯಾಟಿಕ್ ಆಗಿ ಎಲ್ಲದರಲ್ಲೂ ಕೂಡ ಜವಾಬ್ದಾರಿ ಕಾಣುತ್ತೆ. ನಾವು ಸುಮ್ಮನೆ ಸ್ಟಂಟ್ ಮಾಡಬೇಕಾಗತ್ತೆ. ನಾವೇ ನಮ್ಮ ಜೀವನದಲ್ಲಿ ಜವಾಬ್ದಾರಿಗೋಸ್ಕರ ಬದುಕಿದ್ರೆ ಹೊರಗಡೆ ಮಾಡುವಾಗ ಸಮಾಜ ಸೇವೆ ಕೂಡ ಜವಾಬ್ದಾರಿಯಿಂದ ಮಾಡಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾರು ತನ್ನ ಲೈಫ್ನಲ್ಲಿ ಕ್ವಾಲಿಟಿ ತಿಳ್ಕೊಂಡಿಲ್ಲ ಅವನು ಸೋಷಿಯಲ್ ಸರ್ವಿಸ್ ಮಾಡೋಕ್ಕೂ ಸೇವೆ ಮಾಡೋಕ್ಕೂ ಅಯೋಗ್ಯನಾಗ್ಬಿಡ್ತಾನೆ. ಇದನ್ನು ಯೋಚನೆ ಮಾಡಿ ನೋಡಿ.